ಟೈಮ್ 5 ಗಂಟೆ ಆಯ್ತು ರೀ ಫ್ರೆಂಡ್ಸ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಅರಿಪ ಗುಡ್ ಮಾರ್ನಿಂಗ್ ನಿನಗೂ. ವೆರಿ ಗುಡ್ ಮಾರ್ನಿಂಗ್. ಆಯ್ತು ಅದು ಸಿಟ್ಟೆ ಆಗತ್ತೆ ಈಗ. ಹೌದನಾ? 4 ಗಂಟೆ ಇದ್ದೀನಿ. ಪಲಾವ್ ಮಾಡಕ್ಕೆ ಇಟ್ಟಾಳ್ರಿ ವಟಾಣಿ ಇದ್ದು. ಹೇಳೇ ಇಲ್ಲ ನೀ. ಅಲ್ಲ ನೀ ಪಲಾವ್ ಮಾಡ್ತೀಯ ಅಂತ ನನಗೆ ಗೊತ್ತಿದ್ದಿಲ್ಲಲ್ಲ. ಬೆಳಗ್ಗೆ ಹೌದು, ಡೈಲಿ ಏನಿದು ಮಾಡಕ್ಕೆ ಒಂದರ್ಧಕ್ಕೆ ಚಿಕನ್ನಾರ ತರಿಸ್ಕೋಬೇಕಾಯ್ತು, ತತ್ತಿಯಾರ ಮತ್ತು ತರಿಸ್ಕೋಬೇಕಾಯ್ತು. ಏನಾರ ತರ್ಸೋದು ಮಾಡ್ಬೇಕಿತ್ತು ಏನಾರ. ಇದು ಪಲ್ಯ ಇಲ್ಲ ಅಂತ ಹೇಳಿ ಪಲಾವ್ ಮಾಡ್ಕೊಂಡಾಗ ಅದು ಅನ್ನ ಸಾರು ತಿಂತಿದ್ವಿ. ಇಲ್ಲ ಬಿಸಿ ಅನ್ನ ಮಾಡ್ಬೇಕಾಯ್ತು. ಸಾರು ಇತ್ತು, ಬಿಸಿ ಮಾಡಿಟ್ಟಿದ್ದೆ. ಬೇಳೆ ಸಾರು ಮಂದಾಗಿತ್ತು. ಶಂಡಿಗೆ ಅದು ಕರೆದೋಗಿ ಬಿಟ್ಟಿದ್ರೆ ಮುಗಿದೋಗಿತ್ತು. ನಾವೆಲ್ಲ ತಿನ್ನಕ್ಕೆ ಹಾಕಿದ್ವಿ. ಇಲ್ಲಿ ನಮ್ಮದು ಪಲಾವ್ ರೆಡಿ ಆತ್ರಿ. ವಟಾಣಿ ಮಿಸ್ಸಿಂಗ್ ಆತದಕ್ಕೆ. ಇದ್ದು ನೋಡಿ ವಟಾಣಿ, ನೀನು ಹಾಕಿಲ್ಲ. ನೀನು ಪಾವು ವಟಾಣಿ ತೊಗೊಂಬಂದ ಕೆಳಗೆ ನಿಂತ್ರ ಕೈ ಆಡ ಮಮ್ಮಿ ಅದು. ನಾನು ಸೈಡ್ನಾಗ ಅಷ್ಟೇ ಕೆಡಕತ್ತಿದ್ದೆ, ಪೂರ ಕೆಡಕತ್ತಿಲ್ಲ ಅದನ್ನು. ಪೂರ ಕೈ ಬಿಡು. ಇವಾಗ ಬೇಡ. ಆಶಿ ಅಂತಾನು ಮಕ್ಕಳತಾನ ಅಂತ ಮಕ್ಕಳತಾನ. ಇರ್ತೇನೆ ಅಂದಿದ್ದವ ಎಲ್ಸಿದ್ರೆ ಹೇಳೋವಲ್ಲ. ನೋಡ್ರಿ ಪಲಾವ್ ನಮ್ದು ನೋಡಕ್ಕೆ ಸೂಪರ್ ಟೇಸ್ಟ್ ಆಗೈತಿ. ತಿನ್ನಕ್ಕೆ ಹೆಂಗಾಗ್ಯದ ಗೊತ್ತಿಲ್ಲ ಇನ್ನು. ಸಾಕು ಬಿಡು ಮಮ್ಮಿ, ಎಷ್ಟೆಷ್ಟು ಹಾಕು. ಮತ್ತೆ ಬೇಕಾದ್ರೆ ಹಾಕೊಳ್ಳೋದು ಬರ್ತೈತಿ. ಏನು ಥಂಡಿ ಬಿಟ್ಟೈತ್ರಿಪ್ಪ ಇವತ್ತು. ಥಂಡಿ ಭಾಳ ಐತ್ರಿ. ನಾವು ಹೊರಗೆ ಬಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ಬೇಕಂತಂದು. ಥಂಡಿ ಎಷ್ಟೈತಿ ಬಾ, ಶುಟ್ರ್ ಹಾಕೊಂಬರಿಲ್ಲ ನಾನು. ಏನೈತಿ ನಂಗೆ ಥಂಡಿ ಬರೋದೈತಿ. ನಾವು ತುಂಬಿದ್ವು ನಾವೆಲ್ಲ ಸಣ್ಣ ಬಿಟ್ಟಿದ್ರು ಇಲ್ಲಿ ನೋಡ್ರಿ. ಬೆಳ್ದಾನು ತುಂಬಾಕತ್ತಾವ ಇವತ್ತು ನಮ್ಮ. ಕರೆ ಸಿಂಟೆಕ್ಸ್ ತುಂಬಿತ್ತು ಬಿಡುವ. ಅದು ನನಗೆ ಅವ ಎದ್ದು ಬಂದು ಮಾಡೋಕ್ಕಾಗಲಿಲ್ಲ. ತುಂಬಿತ್ತು. 1 ಗಂಟೆ ಸುಮಾರು. 1 ಗಂಟೆ 2 ಗಂಟೆ 3 ಗಂಟೆ 4 ತಾಸು ಐತೆ ಅದು ಹಂಗೆ. ನಳದ ಜಾಸ್ತಿ ತೊಗೊಂಬರೋದವ. ಇವನು ಓದಿಯಲ್ಲ ನಿನ್ನ ಬಂಬ ನಿಂತು ಅಷ್ಟು ತೆಗೆದಿಟ್ಟಾರೆ ಇವನ್ನ. ಇಷ್ಟು ಬಂಬು ಕಟ್ಟಿದ್ರು ನೋಡ್ರಿ ಇಲ್ಲಿ ಮಸತ್ತಿದ್ದ. ಇದಕ್ಕೆಲ್ಲ ಸಾರು ಕಟ್ತಾರಂತಾರಲ್ಲ, ಸಾರು. ನಾವು ಬೆಳಗ್ಗೆ ಎದ್ದು ಸ್ವಲ್ಪ ಹೊತ್ತು ಮನ್ಕೊಂಬಿಟ್ಟಿದ್ವಿ ರೀ. ಮತ್ತು ಎದ್ದಿವ್ರಿ. ಈಗ ಇನ್ನೂ ನೀರು ಸಣ್ಣ ಬರಾಕ್ತಿದ್ವು. ಎಲ್ಲ ಬುಟ್ಟಿ ಗಿಟ್ಟಿ ಎಲ್ಲ ಅಮ್ಮನ ತುಂಬಿಸಿದ್ರೆ ಅಂದ್ರೆ ಹೊರಗೆ ನಾಳೆ ಕಚ್ಚೆಚ್ಚಿರಿ ಅವನ್ನ. ಮತ್ತಿಲ್ಲಿ ಆರಿಪ ಅಡುಗೆ ಮಾಡಕತ್ತಾಳ್ರಿ. ಸ್ವಲ್ಪ ಐತ್ರಿ ಸಾರು ಅದು. ಮತ್ತು ಇವು ಬೆಳಗ್ಗೆ ಪಲಾವ್ ಮಾಡಿದ್ದೈತಿ ಬಿಸಿ. ಅದು ಮತ್ತು ಅಮ್ಮರಿ ಮೆತ್ತಾಗಿ ಮಾಡಬೇಕು ಅನ್ನರಿ ಅವ್ರಿಗೆ. ಸ್ವಲ್ಪ ಮಾಡಿ. ಅಮ್ಮನ ಹುಬ್ಳಿಗೆ ಹೋಗೋಣ ಅನ್ನಕತ್ತಾರ. ಹೋಗಿರ ಬರ್ತೀನ. ನೀನು ಬಾ ಹೋಗೋಣಂತ. ಅದಕ್ಕೆ ನಾನು ಸ್ವಲ್ಪ ಜಲ್ದಿ ಮಾಡುವ ಅಂದೆ ನಾನು. ರಂಜಾನದ ಶಾಪಿಂಗ್ ಮಾಡ್ಬೇಕಲ್ರಿ. ರಂಜಾನ್ ಶಾಪಿಂಗ್ ಶುರು ಆತ್ರಿ ನಮ್ದು. ಇಲ್ಲಿ ನೋಡ್ರಿ, ನಾವು ಹುಬ್ಳಿಗೆ ಹೋಗ್ಬೇಕನ್ನಂತಂದ್ರೆ ನಳ ಮತ್ತು ಜೋರು ಬಿಟ್ಬಿಟ್ರಿ ಬೆಳಿಗ್ಗೆ ಎದ್ದು. ಅದಕ್ಕೆ ನೋಡ್ರಿ ಹಾಸಿಗೆ ತೊಳ್ಯಾಕತ್ತೀರಿ ಈಗ. ನಮ್ಮ ಮಾರಿಪ್ಪ ಅವನ್ನೆಲ್ಲ ಸಬ್ಕಾರ ಪಡೆ ತುಳು ಕೊಡಾಕತ್ತಾಳ್ರಿ. ಕಚ್ಚಾ ಪಚ್ಚ ಅಂತೀವಿ ಅಂದು ನಾನು ಅವ್ನು ತಿಕ್ಕಿ ಹಿಂಡಿ ಹಾಕಾಕತ್ತೀವಿ ಈಗ. ಅದಕ್ಕೆ ತಡಿ ಮೇನೊಂದು ತಾಸು ಬಿಟ್ಟು ಹೋಗೋಣ ಅಂತೇಳ್ರಿ ಅಂದೆ ಅಮ್ಮಗೆ. ನೋಡ್ರಿ ನಮ್ಮ ಮಾರಿಪ್ಪ ತೊಗೊಂಬಂದು. ಯಾಕಂದ್ರೆ ನಾಳೆ ಜೋರು ಐತ್ರಿ, ಭಾಳ ಕಡಿಮೆ ರೀ. ಹಿಂಗೆ ಬೆಳಿಗ್ಗೆ ಮತ್ತೊಂದು ಬಿಡೋದು. ಇವತ್ತು ಯಾಕೆ ಬಿಟ್ರೆ ಅದಿಲ್ಲ. ಬಂದ್ರಿಪ್ಪ ನಾವು ಹುಬ್ಳಿಗೆ. ಗೌನ್ ನೋಡ್ರಿ, ಇಲ್ಲಮ್ಮ ಅಂಗಿ ನೋಡಾಕತ್ತಾರೆ. ಇವ್ನು ಡ್ರೆಸ್ ರೀ ಚಂದ ಅದಾವ್ರಿ. ಆದ್ರೆ ಅಂಗಡಿಯಾರ ಇಲ್ಲ ಅವರು. ಮಸ್ತ್ ಅದಾವ. ಯಾಸ್ಮಿನಿಗೆ ನೋಡಾಕತ್ತಾರೆ ಈಗ ಅವ್ರು. ಯಾಸ್ಮಿನಿಗೆ ತೊಗೊಳಕ್ರಿ ಬಳಿ ನೋಡ್ರಿ. ಅವ್ರು ಯಾರಲ್ಲ ಅಲ್ಲಿ ಬರ್ರಿ. ಅಲ್ಲಿ ಒಂದು ಅಂಗಿ ತೊಗೊಂಡಿವ್ರಿ ನಾವು.
ಇಲ್ಲಿ ಆರಿಫ ಇಲ್ಲಿ ಹೋಗಂಬ ಕೆಳಗಂತ ನೋಡಮ್ಮ ಆರಿಫ ಹೋಗಿ ನೋಡ್ರಿ ಬರಂಬ ಕೆಳಗೆ ಹೋಗಿ ಕುಂದ್ರಿ ಇಲ್ಲಿ ಓಡ್ನಿ ನೋಡಕ್ ಬಂದಿರಿ ನಾವು 150 ರೂಪಾಯಿ ಕ್ಯಾಡ್ ಅಂತ್ರಿ 150 ರೂಪಾಯಿ ಒಂದಂತ ಎಲ್ಲ ಥರನ ಅದಾವ್ರಿ ಇಲ್ಲೊಂದು ನಕಾಬ್ ತೊಗೊಂಡ್ರಿ ಆರಿಫರಿ ಡ್ರೆಸ್ ಸಾಡಿ ಅಂಕರ 2 ಕಡೆ ಸಾಲವಲ್ರಿ ನೋಡಕ್ಕೆ ಹಂಗೆ ಹಾಕ್ಯಾರ ಇಲ್ಲಿ ರಿಯಾಜ್ಗೆ ಅಂಗಿ ಮತ್ತು ಪ್ಯಾಂಟ್ ತೊಗೊಂಡಿರಿ ನಮ್ಮ ಆರಿಪ ಗೌನ್ ನೋಡಕತ್ತಾಡ್ರಿ ಇಲ್ಲೆಲ್ಲ ಶಾ ಬಜಾರ್ ಒಳಗೆ ಬಂದೀವ್ರಿ ನಾವೀಗ ಶಾ ಬಜಾರ್ದ ಮುಗಿಸ್ಕೊಂಡು ಆಮೇಲೆ ಕಡೆ ದುರ್ಗದ ಬೈಲ್ ಹೋಗೋದ್ರಿ ಹಿಂಗೆ ಮುಂದಕ್ಕೆ ಹೋಗ್ಬಿಟ್ರೆ ದುರ್ಗದ ಬೈಲ್ ರೀ ಇವು ಬಾಜು ಗಾಡಿ ಓಡಾಡಕತ್ತಾವ್ರಿ ಓಡ್ನಿ ನೋಡಕತ್ತಾರ ಈಗ ಅಮ್ಮ ಓಡ್ನಿಯಲ್ಲಿ ಮುಂದೆ ಹಚ್ಚಾರಮ್ಮ ಓಡ್ನಿ ಇಲ್ಲೆಲ್ಲ ಇಲ್ಲ ಮುಂದದೊಬ್ಬರು ಓಡ್ನಿ ಇಲ್ಲದವ ಇಲ್ಲ ಅಲ್ಲಿ ಓಡ್ನಿ ತೊಗೊಂಡ್ರಿ ಅಮ್ಮ ಮತ್ತು ನಾವು ಒಂದು ಓಡ್ನಿ ತೊಗೊಂಡ್ವಿ ಯಾಸ್ಮಿನ್ ತೊಗೊಂಡಲ್ರಿ ಇನ್ನು ನೋಡಕತ್ತೀರಿ ಈಗ ಆಕಿಗೆ ಏನು ಗದ್ದರಿ ಇನ್ನೊಂದು 2 ರೋಜಾ ಆದ್ವು ಅಂತ ಹೇಳಿದ್ರೆ ಇಲ್ಲಿ ಬಂದು ನಾವು ಇದು ತೊಗೊಂಡೆ ನೋಡ್ರಿ ಜಗ್ ಮತ್ತು ಗ್ಲಾಸ್ ತೊಗೊಂಡ್ರಿ ಆಸಿಫ್ನು ಬರ್ತೀನಿ ಅಂದಾರಿ ಹೊಡಿತಾನ್ರಿ ಅವ ಯಾಕೆ ಹೊಡಿತಾನೆ ಎಲ್ಲದವ್ರಿ ಎಂತ ಹಿಂಗಿರಿ ಗಂಡ್ಮಕ್ಳು ಹೆಣ್ಮಕ್ಳು ನೀವಿಲ್ಲ ಏನು ಹಾಂ ಇದು ಸಂಗಮ ಇದು ಪ್ರೀತಿ ಸಿಲ್ಕ್ ಆರಿಫ ಇದು ಹಾಂ ಆ ಕಡೆ ಇದೈತೆ ಅಲ್ಲೈತೆ ಸಂಗಮ ಅಂಗಡಿ ಅದು ಸಂಗಮ ಅಂಗಡಿನ ಹಾಂ ಇದು ಇನ್ನೊಂದು ಬರೀತಲ್ಲ ನಾವು ಅದೇ ಐತಿ ಅದ ಸಂಗಮ ಅಂಗಡಿಯನ್ನ ನಾವು ಬರ್ತಿದ್ದಲ್ಲ ಇಲ್ಲೈತಿ ನಾವು ಗಂಗಾವತಿ ಹಾಂ ಗದ್ದ ಐತ್ರಿ ಅಷ್ಟಿಲ್ಲ ಭಾಳ ಇಲ್ಲ ಇದು ಭಂಡಾರಿ ಎಲ್ಲ ದೊಡ್ಡ ದೊಡ್ಡ ಬಟ್ಟೆ ಅಂಗಡಿ ಎಲ್ಲ ಈ ಕಡೆ ರೀ ಒಂದ ಕಡೆ ಅದಾವ್ರಿ ಅವು ಇಲ್ಲೇ ಐತೆ ನೋಡ್ರಿ ಆ ಕಡೆ ಈ ಕಡೆ ಎಲ್ಲ ಬಟ್ಟೆ ಅಂಗಡಿನ ರೀ ಬಂದಿವ್ರಿಪ್ಪ ನಾವು ಇನ್ನೊಂದು 2 ಕಡೆ ಹೋಗ್ಬೇಕಂತೇಳಿದ್ರೆ ಅಮ್ಮ ಸಾಕಾತಂತಂದು ವಾಪಸ್ ಕರ್ಕೊಂಡ್ಬಿಟ್ರಿ ಅಷ್ಟೇ ಹೋಗಿ ಬರಮಟ ಅಂತೇಳಿದ್ರೆ ಅಮ್ಮ ಪಾಪ ಆಗಂಗಿಲ್ರಿ ಅಷ್ಟ ಅಡ್ಡ ಮಟ ಒಂದು 3 ಹಂತಲ್ಲಿ ಕುಂತಾರಿ ಅವ್ರು 3 ಕಡೆ ಕುತ್ಕೊಂಡು 3 ಕಡೆ ಇವತ್ತು ಬಂದು ಇವು ತೊಗೊಂಡು ನೋಡ್ರಿ ನಾವು ಯಾವುದು ಇನ್ನೊಂದಾರ ಹ್ಞೂ 12 ಇಟ್ಟು ಬಿಡೋಣ ಚಂದ ಅದ ಒಂದು ಜಗ್ ತಗೊಂಡಿವ್ರಿ ಜ್ಯೂಸ್ ಮಾಡ್ತೇನೆ ಜ್ಯೂಸ್ ಮಾಡ್ತೀಯ ನೀರು ಹಾಕದಮ್ಮ ಅದು ಜ್ಯೂಸನು ಹಾಕೋದು ಬರ್ತೈತಿ ಯಾಕೆ ನೀರಷ್ಟು ಹಾಕ್ಬೇಕಂತ ಇಲ್ಲ ನೀವು ಏನಾದ್ರು ಹಾಕೋರಿ ತೊಗೊಂಡಿರಿ ಇವನ್ನ ಚಂದ ಕಂಡ್ರಿ ನನಗೆ ಆಮೇಲೆ ಪರ್ದ ತೊಗೊಂಡಿರಿ ಒಂದು ಪರ್ದ ಇದು ಯಾಕೆ ಎಷ್ಟು ಚಂದ ಹಾಕತ್ತಾರಿಪ್ಪ ಇದು ಪರ್ದ ಮಸ್ತ್ ಕಾಣ್ತ ಅದೇ ನೋಡ್ರಿ ನಮ್ದು ರಂಜಾನದ್ದು ಶಾಪಿಂಗ್ ಆಗಲಿಗೆ ಇದು ತಗೊಂಡು ಏನು ಹೇಳಕತ್ತದ್ರಿ ಆರಿಪ ಪರ್ದ ತೊಗೊಂಡಿದ್ದು ಚಲೋ ಅದಾವ ಅಂತ ಹೇಳಂದು ಅರಿವಿ ನೈಸ್ ಐತ್ರಿ ಅದು ಮಾಲ್ ಒಳಗೆ ತೊಗೊಂಡಿದ್ದಲ್ರಿ ದೊಡ್ಡ ಮಾಲ್ ರೀಪ ಅವು ಸ್ವಲ್ಪ ದುಬಾರಿನೇ ಇದ್ವಲ್ಲ ಮತ್ತು ಅವು ನನ್ನ ಶಾಪಿಂಗ್ ಇನ್ನ ಭಾಳ ಆಯ್ತು ಅಂತ ನಿನ್ನ ಶಾಪಿಂಗ ಇವೆಲ್ಲ ತೋರ್ಸದ್ ಅಷ್ಟು ನಂಗೆ ಅದು ಏಯ್ ತೆಗಿ ಪಟ ತೆಗಿ ಹಾಂ ಇದು ನಾನು ಓಡ್ನಿ ತೊಗೊಂಡೆ ನೋಡ್ರಿ ಚೆನ್ನಾಗೈತೆ ಅದು ಮಸ್ತ್ ಐತೆ ಇದು ಓಡ್ನಿ ಆಪಾಗ ತೊಗೊಂಡ್ರಿ ಅಮ್ಮ ಓಡ್ನಿ ಅವ್ನ ಕೈ ಅಡಿಗೆ ತೆಗ್ಬಿಡಮ್ಮ ಅವ್ರಿಗೆ ತೊಗೊಂಡದ್ದು ಅದು ಮ್ಯಾಗಿಂದ ಎಷ್ಟು ಆಯ್ತು ನೋಡೋದು ಕಲರ್ ಚಂದ ಐತೆ ಅದು ಹಾಂ ಕೊಟ್ಬಿಡು ಮುನ್ನ ಬಂದ ನೋಡು ಮುನ್ನ ನಮಾಜ್ ಹೋಗಿ ಬಂದ್ರಿ ನೀವು ಮಕ್ಕೊಂಡನಲ್ಲ ನೆನಪಾರಕ್ಕ ನಾವ್ನ ಹೌದೇ ಅವ್ನಿಗೆ ಇದನ್ನಿಲ್ಲ ಅಲ್ಲಿ ನಾವು ಕರೆಯೋದು ಓಡ್ನಿ ಅಮ್ಮನ ಓಯ್ ಹ್ಞೂ
ಚಂದ ಐತಲ್ಲ ಕಲರ್ ಮಸ್ತ್ ಐತಿ ನೋಡು ನಮ್ಮ ಸೈಜ್ ಅಲ್ಲ ಸೂಪರ್ ಐತಿ ನಾವು ನಮ್ಮ ಸೈಜ್ ಇದ್ರೆ ನಾನು ತೊಗೊಂತಿದ್ದೆ 300 ಚಲೋ ಐತಿ ಚಲೋ ಮಸ್ತ್ ಮತ್ತು ಭಾರಿ ಐತಿ ಇವು ದ್ರಾಕ್ಷಿ ಅದ ನೋಡು ಮತ್ತೇನಮ್ಮ ಕಲ್ಲಂಗಡಿ ಹಣ್ಣು ಹಚ್ಕೊಡ್ಬೇಕನ್ರಿ ಕಲ್ಲಂಗಡಿ ಹಣ್ಣಮ್ಮ ನಿಮ್ಕಿನ ಹೆಚ್ಚಿನೈತೆ ಏನ್ರಿ ಹೆಚ್ಚಿಬಿಡ್ರವ ಈಗ ಅಂದ್ರಿ ಹೆಚ್ಚಿಬಿಡಂತೀಯ ನೀನು ಹೆಚ್ಚಿಕೊಡಂತೀರಿ ಎಷ್ಟು ಶಾಪಿಂಗ್ ಅದ ಅವ್ನು ಇದ್ರೆ ಫ್ರಿಜ್ನಾಗ ನಿದ್ದಿರ್ತಾನೆ ತಣ್ಣಗೆ ಹಾಕೋನ ಹೌದಿಲ್ಲ ಇದು ನೋಡು 4 ಕೆಜಿ ಐತಿ ನೋಡು ಅಂಗಡಿ ಮಸ್ತ್ ಐತಿ ಫ್ಯಾನ್ ಹಚ್ಚಿದೆ ನಮ್ಮಗ ಚಲೋ ಆತು ಬಿಡು ಇವ ಇರ್ರಿ ಬಿಡು ತಣ ಹಾಕೈತಿ ತಲೆ ಅಂತ ಆಸಿಪ್ಗೆ ಬೇದ ಹಾಕ್ತಾರೆ ರಾತ್ರಿ ಹಚ್ಚೋದಕ್ಕೆ ಹುಬ್ಳಿಲ್ದ ಬಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕಂತ ಮಕ್ಕೊಂಡಿವ್ರಿ ಹೆಂಗೆ ಟೈಮ್ ಆಗೈತಿ ಅನ್ನೋ ಗೊತ್ತಿಲ್ಲ ನಮ್ಗೆ 5 ಗಂಟೆ ಅಮ್ಮ ಎಪ್ಸೋರು ಹೋಗಂದ್ರೆ ಹೆಸ್ರಿಗೈತಿ ಮತ್ತೀಗ ಹೊಳ್ಳಿ 6 ಗಂಟೆ ಆಯ್ತು ಅಮ್ಮ ಅಂಗಡಿಗೆ ಹೋದ್ರಿ ಅಮ್ಮಗೆ ಅಂಗಡಿ ಕಸಿದ ಮೇಲೆ ಮತ್ತು ನಮ್ದು ಕೆಲಸ ರೀ ಅಮ್ಮ ಫೋನ್ ಹಚ್ಚಕತ್ತಾರಪ್ಪ ಫೋನ್ ಬಂತು ಮತ್ತು ಅಮ್ಮಂದು ಏನಕ್ಕೆ ಕೇಳ್ತೀನಿ ತಡಿ ಜ್ಯೂಸ್ ಮಾಡ್ತೀನಿ ನೀನು ಇಲ್ಲಿದು ಶರ್ಬತ್ ಮಾಡಾಕತ್ತಾರ ನೋಡ್ರಿ ನೀನು ಮಾಡತ್ಯಾರಿಪ್ಪ ಸರಿ ನೀನು ಹಾಕಿ ಶರ್ಬತ್ ಹೆಂಗೆ ಮಾಡ್ದ ನೋಡ್ಬೇಕು ನಿತ್ಕೊಂಬಿಟ್ಟಿಯಲ್ಲ ನೀನು ಅಯ್ಯ ಆಗ್ಬೇಕು ಬೇಡ ಮತ್ತೆ ಅಷ್ಟ್ರಿಗೆ ಮತ್ತು ಅದನ್ನ ಮಾಡಕತ್ತ ಆಕಿ ಮಾಡಕ್ಕೆ ಈಗ ಸುಮ್ಮನೆ ಬಿಡೋಲ್ಲ ನೀನು ಸಕ್ಕರೆ ಹಾಕಿದ್ದೀನಿ ಈಗ ಅದಕ್ಕೆ ಅದಿನ ಸ್ವಲ್ಪ ಹಾಕ್ಬೇಕು ನೋಡು ಜೆಲ್ ಏನದು ಜೆಲ್ ನೀನದು ಬಿಡು ಸಾಕು ಬಿಡು ಸಕ್ರೆ ಭಾಳ ಹಾಕಿದ್ವಾ ನೀನು ಸ್ವಲ್ಪ ಹಾಕ್ಬೇಕು ಸಕ್ರೆನ ಒಂದರ್ಧ ನಿಂಬೆ ನಿಣ್ತೀರ ನೋಡಿ ಅದ್ರಾಗ ಬಿಡ ಮಾತದೆ ಅಂತ ತೆಗೆದು ಚಲ್ತೇನೆ ಸಕ್ರೆನ ಅದ್ರಾಗ ಇಡ ನೋಡಂಗನಿಲ್ಲ ಕೇಳಂಗನಿಲ್ಲ ನೀವು ಜಗ್ ತೊಗೊಂಬಂದಿಲ್ಲ ನಿನಗೆ ಮಾಡಕತ್ತಿಲ್ಲ ಈಗ ಶರ್ಬತ್ತ ತೊಳೆದಿದ್ರಿಲ್ಲ ಅಂದ ಜಗ್ ಸಕ್ರೆ ಭಾಳ ತರಿಸಿ ಅದು ನೋಡಿ ತಳ ಹಂಗೆ ಕುಂತ ಸಕ್ರೆ ಸ್ವಲ್ಪ ಹಾಕ್ಬೇಕು ಅದಕ್ಕೆ ಇರ್ಲಿ ಬಿಡು ಸಾಕು ಇವಾಗೆಲ್ಲ ಕಲ್ಲಂಗಡಿ ಹಚ್ಚತ್ತಾರೆ ಇದು ಮಸೂತಿಗೆ ಕಟ್ಕೊಂಡು ತಡಿಮ ಹಾಂ ಹಚ್ಚ್ರಿ ತರ್ಸಿ ನೋಡು ಹೌದಾ ಒಂದು 20 ರೂಪಾಯಿ ಇದು ಕಲ್ಲಂಗಡಿ ಎಷ್ಟು ದಿನ ಆಗೈತೆ ನಾವು ತರಿಸಿದ್ದಿದ್ದಿಲ್ಲ ತಿಂದಿದ್ದು ಇದ್ದಿದ್ದಿಲ್ಲ ಆಸಿಪ ಹಿಡೀರಿ ಪಾಟನ ಇನ್ನು ಒಯ್ ತಡಿ ಒಂದು ಶರ್ಬತ್ತು ಮಿಕ್ಸ್ ಮಾಡತ್ತ ಇಲ್ಲಿದು ಕಲ್ಲಂಗಡಿ ಹಣ್ಣು ಹೆಚ್ಚಿಲ್ರಿ ಅರ್ಶಿಯ ಈ ಕಡೆ ಇಡಮ್ಮ ಅವನು ಹಚ್ಚಿ ಮಸೂತಿಂದ ಬಂದ್ರಿದ್ದು ತಾಟ ತರಿಸಿದ್ರಿ ಚಟ್ನಿನ ಹಾಕ್ತೀಯ ಅದನ್ನ ಕುಂದ್ರ ಬರ್ರಿ ಈ ಕಡೆ ಕೈಕಲ್ ಮಕ್ಕ ತಗೊಂಬ ರೋಜ್ ಮಾಡ್ಕೊಂಡ ಟೈಮ್ ನೋಡ್ರಿ ಅಲ್ಲಿ 8 ಗಂಟೆ ಆಗುವಂತ ನಾವು ರೋಜಾ ಬಿಟ್ಟು ಎಲ್ಲ ಎತ್ತಿ ಬಿಟ್ಟು ರಾರಿ ಪರಿ ರೊಟ್ಟಿ ಮಾಡ್ಬೇಕಂತ ಹಿಟ್ಟು ಹಾಕೊಂಡ್ಬರೋಕೆ ಹೊಂಟಿದ್ದೆ ನಾನೀಗ ಅಂದ್ರೆ ಚಿಕನ್ ಮಾಡಿದ್ರಿ ಮನೆಗೆ ಚಿಕನ್ ಪಲ್ಯ ಅರಿಶಿಯ ಮಾಡಕತ್ತಾಳ ಮಳೆ ಮಾಡತ್ತಂತ್ರಿಪ್ಪ ಅಮ್ಮ ಛತ್ರಿ ತೊಗೊಂಬರ್ವ ಅಂತಂದ್ರೆ ಫೋನ್ ಅಂತಂದು ಹೇಳಿದೆ ಮತ್ತೀಗ ನಾನು ಅದಕ್ಕೆ ಚಿಕನ್ ಸಾರ ಅರಿಶಿಯ ಮಾಡ್ತಾ ಸ್ವಲ್ಪ ಹಾಕೊಮ್ಮ ಇವು ಕೊಡೇನು ಗೋಡಂಬಿ ಇವು ಕೊಡೇನ ಬಾದಾಮಿ ಗೋಡಂಬಿ ಟೇಸ್ಟ್ ಆಕೈತೆ ಕೊತ್ತಂಬರಿ ತೊಗೊಂಡೆ ಬೇಕಿರ್ತದೆ ಇದನ್ನು ಚಿಕನ್ ಸಾರು ಮಾಡ್ತಾಳೆ ನಾನು ರೊಟ್ಟಿ ಮಾಡ್ತೀನಿ ಆಮೇಲೆ ಸ್ವಲ್ಪ ಅನ್ನ ಮಾಡಿಬಿಟ್ರೆ ಮುಗೀತು ಅವು ಒಣ ಬಾಂಗ್ಡ ಒಂದು ಒಣ ಹಾಕಿವ್ರಿಪ್ಪ ಅಲ್ಲಿ ಹೊರಗೆ ನಾವು ಅವನೊಂದು ಎತ್ತಿ ಇಟ್ಟು ಬರೋಕೀಗ ಛತ್ರಿ ತೊಗೊಂಡೋಗಪ್ಪ ಅನ್ನ ಯಾಕೋ ಮಳೆ ಮಾಡಾಕೈತೆ ಅಂತ ಒಣ ಮೀನು ಮತ್ತೋದು ಇದ್ದವು ಅಯ್ಯೋ ಮಳೆ ಉದ್ರಾಕತ್ತೈತ್ರಿ ಮಾಡಿ ಭಾಳ ಆಗೈತಿ ಇಲ್ಲಿ ಹೊರಗೆ ಬಂದಿಲ್ಲ ಗೊತ್ತಾತು ನನಗೆ ಮಳೆ ಬರಾಕೈತಿ ಅಂತ ಹೇಳಂದ್ರಿ ನೋಡ್ರಿ ಜಿಟಿ ಜಿಟಿ ಬರಾಕತ್ತ ಇವು ಅರಿವಿನೂ ಇಲ್ಲೇ ಅದಾವ ನಮ್ಮವು ಇಲ್ಲಿ ನಮ್ಮ ಮಮ್ಮಿ ರೊಟ್ಟಿ ಮಾಡತ್ತೀರಿ ರೊಟ್ಟಿ ಮಾಡತ್ತಾರ ಅನ್ನೋದಕ್ಕೆ ಗಲ್ಲದ ಮೇಲೆ ಇದ್ದಿದ್ದು ಹಿಟ್ಟನ ಕಾರಣ ರೀ ಐತಿ ಇಂದ ಇರ್ಲಿ ಬಿಡು ಆಮೇಲೆ ಉಳಿಸ್ಕೊಂತಿ ಹಾಂ ಆದಿಲ್ಲ ಮಮ್ಮಿ ರೊಟ್ಟಿ ಮಳೆ ಬರತ್ತಿತ್ತವ ಬಾಂಡೆ ತಿಕ್ಕಿಲ್ಲ ತಿಕ್ಬೇಕೀಗ
ಅಂತ ಪಾಪ ಅಮ್ಮ ಇನ್ನೂ ಮಣಿ ಮಾಡಾಗದ್ರ ಫೋನ್ ಹಚ್ಚಿದ್ರು ನೋಡೋ ಚಲೋ ಆತ. ಹೌದಂತೀವಿ. ಇಲ್ಲತ್ತಂದ್ರ ನಮ್ಗೆ ಗೊತ್ತಾಕಿದ್ದಿಲ್ಲ, ಪಟ ಪಟ ಬಂದ್ಬಿಡ್ತದ. ಎಷ್ಟು ಜೋರು ಬಂತು ನೋಡೋದು. ಮಳಿ ನೋಡ್ರಿ, ಯುಗಾದಿ ಬರತ್ತೈತೆ ಅಂತ ಮಳಿ ರೀ. ಥಂಡಿ ಬಿಡ್ತಂದ್ರ ಸ್ವಲ್ಪ ಇದರ ಥಂಡಿ ಆಗಲ್ಲಮ್ಮ, ಇದು ಜಳಾಗ ಮಳಿ. ಇದು ಈ ನಮ್ನಿ ಆತಂದ್ರ ಇದು ಜಳಾಗಲ್ಲ. ಇದು ಜಳಾಗಲ್ಲ, ಜಳ ಆಕೈತಿ ಇದು. ಹೌದಾ? ಇವೆಲ್ಲ ಈಗ ಜಳದ ಮಳಿ ಇವು ಬಂದ್ ಹೋಗೋ ಹಿಂಗ. ಅಯ್ಯೋ ಯಾಕೆಂದ್ರ ರಪ್ಪ 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 ಹೊಡ್ಯೋದು ಹತ್ತಿಗಂತ ಮಳಿ ಇರ್ತಾವಲ್ಲ ಅವು ತಂಪಿ ನೋಡು. ಈಗ ಇವೆಲ್ಲ ಜಳ ಈಗಿದೆ, ಕೆಟ್ಟ ಜಳ ಹೊಡಿತಾವ ನೋಡಿ. ನಾ ಯವ್ವ ಜಳ ಹೋಗಿ ಹೊಡಿಬಾರ್ದವ. ಮಳಿ ಆಗ್ಬೇಕು, ರಪ್ಪ 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 ಆಗ್ಬೇಕು ಅಂದ್ರ ಇದು ಹೋಗ್ತೈತಿ, ಜಳ ಹೋಗ್ತೈತಿ. ಈಗ ಆತಲ್ ಮತ್ತ ರಪ್ಪ ರಪ್ಪ. ಇಲ್ಲ ಇದು ರಪ್ಪ 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 ಹೊಡೋದು, ನೀರು ಹರಿದು ಗಾಳಿ ಗುಂಟೆ ಎಲ್ಲ ಮನಿ ಸೋರಿ ಹಾಕೈತಲ್ಲ ಅದು ರಪ್ಪ ರಪ್ಪ. ನಾವು ಇನ್ನೊಂದು ಸಿಮೆಂಟ್ ಹಾಕ್ಬೇಕು ಮ್ಯಾಳಿಗೆ. ಹೌದವ್ವ. ಎಲ್ಲ ಮೊಸರು ಹಚ್ಕೊಂತಾವ ನಮ್ಮ ಮ್ಯಾಳ್ಗಿಗಳು. ಐತಿ ಇನ್ನೊಂದು 2-3 ತಿಂಗಳಿಗೆ ಮಳಿ ಹತ್ತಾಕ. ಜೂನಿಗೆ ಹತ್ತತಾವಲ್ಲ. ಜೂನಿಗೆ ಹತ್ತಾವ. ಜಿಗಟ ಇಲ್ಲವ ಇವಾಗ. ಹೌದವಾ, ಹರಿಯಾತಾವ. ಅಲ್ಲಿ ಅರಿಶಿನ ಸಾರು ಕುದಿಯಾಕತ್ತ. ನಾನು ರೊಟ್ಟಿ ಮಾಡಿದೆ ಹಿಂದೆ ಸರಿದ್ರೆ ಅರಿಪ ಒಂದು ಸ್ವಲ್ಪ ಅನ್ನಕ್ಕೆ ಸಾಕತ್ಲ ಬಂಡೆ ತಿಕ್ಕೊಂಬಂದಕ್ಕೆ. ಸ್ವಲ್ಪ ಸಾಕ್ತು ಅನ್ನಕ್ಕೆ ಅನ್ನ ಇನ್ನು ನೋಡಿ ಅಷ್ಟಕ್ಕೆ ಇದು ಮುಚ್ಚಿಬಿಡು ಅದ್ರ ಮೇಲೆ. ಇಲ್ಲಿ ಅಡುಗಿನ ಆತ್ರಿ. ಹೋಗಿ ನಮ್ಮ ಮನೆಯವ್ರು ಅಮ್ಮನ ಕರ್ಕೊಂಡು ಬಂದ್ರಿ. ಅಮ್ಮಗೆ ನೀರು ಇಟ್ಟಿದ್ರಿಪ್ಪ, ಮಳೆ ಬಂತಲ್ರಿ ತೋರ್ಸ್ಕೊಂಡ ಬಂದಾರೆ. ನೀರು ಕಾಸಿ ಇಟ್ಟಿದ್ದೆ ರೀ. ಜಳಕ ಮಾಡಕ್ಕೆ ಹೋದ್ರಿ ಅವರು. ಮತ್ತು ರೇಷನ್ ಬಂತು ನೋಡ್ರಿ ಇಲ್ಲಿ. ರೇಷನ್ ಹತ್ತಿ ಮುತ್ರಿಗೆ ಹೋಗೋದು ರೇಷನ್ ರೀ ಇದೀಗ. ಹತ್ತಿ ಮುತ್ರಿಗೆ ಹೋಗೋದು ರೇಷನ್ ರೀ. ಇದು ತೊಗೊಂಬಂದಿಟ್ಟಾರಿ. ಬುಟ್ಟಿ ಕೊಡ್ಲವಾ? ಹ್ಞೂಮ್ಮ. ನಮ್ಮ ಅರಿಪಾಗ ಯಾಕೆ ಸಿಟ್ಟ ಬಂತಲ್ರಿ? ಯಾಕವಾ ನಾ ತೊಳಿಲೇನ? ಮೀನು ಹಂಗದವ ಹೇಳಕತ್ತ ನೋಡಲ್ಲ ಅಮ್ಮ. ಮೀನೈತೆ ಒಂದು ಅನ್ನಕತ್ತಾರಲ್ಲ. ಎಲ್ಲೈತೆ ಮೀನು? ಸುಳ್ಳು ಹೇಳ್ತೀನಿ ನೋಡ್ರಿಪ್ಪ ನೀನು. ಕೊಡು ಅಂತ ಹೇಳಿದ್ ಬಂದೆ ನಾನು ಹೊರ ಕೊಡಾಕ. ಒಟ್ಟು ಬರೀ ಜಗಳ ಮಾಡ್ತಾರೆ ಇವ್ರು. ನನಗೆ ಕೊಡ್ರಿ. ಇಲ್ಲ ಸಿಪ್ಪಗ ಮತ್ತು ಅಮ್ಮಗೆ ಸೀರೆ ಎಲ್ಲ ತೊಗೊಬಿಡತ್ರಿ ಅಮ್ಮಂತ. ಮಳಿ ಅಂತ ರಪ್ಪ ರಪ್ಪ ಬಂತು ನೋಡಿ. ಮದ ಜಳಕ ಮಾಡಿ ಬಂದು ಊಟ ಮಾಡಕತ್ರಿ. ರೇಷನ್ ಬಂತ್ರಿ? ಅಮ್ಮಂತವ್ರ ಮನೆಗೆ ಹೋಗೋದ್ರಿ. ಇದು ಹತ್ತಿ ಮುತ್ರಿಗೆ ಹೋಗೋದ್ರಿ ರೇಷನ್. ನಮ್ಮಮ್ಮ ಎಲ್ಲ ಉಣ್ಕೊಂತಾಳ್ರಿ. ನಮ್ಮಮ್ಮಗೆ ದೇವ್ರ ಜಗ್ಗಷ್ಟು ಕೊಡ್ಬೇಕ್ರಿ. ದುವ ಅದು ನಾವು ಬಿಡ್ಕೊಳ್ಳೋದ್ರಿ ನಾವು. ಏನು ತೊಗೊಂಬಂದ್ರಿ ಮೈದಿ ಚೀಲ್ದ ಏನಿದ್ರಿ ಇದು? ಅದಂತ ಅಕ್ಕಿ ಪ್ಯಾಕೆಟ್ ಬಿಡ್ರಿ. ಅದು ಅಕ್ಕಡಿ ಕಾಳು ಎಲ್ಲ ತೊಗೊಂಡ್ರಿನ? ಸಕ್ರೆ ಅದು ಎಲ್ಲ ಇದ್ರ ಬೇಕಾಡ್ರಿ. ಇಲ್ಲಿ ಕೆಳಗೆ ಇದೈತ್ರಿ. ಇದು ಅದೇನ್ರಿ ಪ್ಯಾಕೆಟ್? ಇದು ಇಷ್ಟು ದೊಡ್ಡ ಐತ್ರಿ. ಇದು ಎಣ್ಣೆ ಪ್ಯಾಕೆಟ್ ಇದ್ರಾಗ ಇಟ್ಟಿರ ಇಲ್ಲಿ ಮೇಲೆ ಐತ್ರಿ ಎಣ್ಣೆ ಪ್ಯಾಕೆಟ್. ನೋಡ್ಲೇನ್ರಿ ಬಿಚ್ಚನ್ನ ಐತಿ ಅಲ್ಲ ಸಕ್ರೆ. ಅವ್ರು ಬರೋದಕ್ಕೆ ಗೊತ್ತಾಕೈತಿ ಅಲ್ಲ ನೋಡ್ರಿ. ಅವ್ರು ಬರ್ದದ್ರಿ. ಸುಲ್ತಾನ್ ಬರ್ತಾನನ್ರಿ? ಹಾಂ ಐತನ್ರಿ. ಚಲೋ ಆತು ಬಿಡ್ರಿ. ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.